ಎಲ್ರಿಗೂ ನಮಸ್ಕಾರ. ರೇವತಿ ಮೇಡಮ್ ನಮಸ್ತೆ. ಎಲ್ಲ ನಮಸ್ತೆ. ಆತ್ಮಬಂಧುಗಳಿಗೂ ನಮಸ್ಕಾರ. ಹಾಗೆ ಮಹಾವತಾರ್ ಬಾಬಾಜಿಗರಿಗೆ ಮತ್ತೆ ಪತ್ರಿಜಿ ಗುರುಗಳಿಗೆ ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಇವತ್ತು ಉಪನ್ಯಾಸವನ್ನು ಕೇಳ್ತಾ ಇರ್ತಂತ ಎಲ್ಲ ನನ್ನ ಬಂಧುಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಟಾಪಿಕ್ ಅಂದ್ರೆ ಉಪನ್ಯಾಸ ಅಥವಾ ಒಂದು ವಿಷಯ ಅಂತಾನೆ ಹೇಳ್ಬೋದು, ಅದನ್ನು ಪ್ರಾರಂಭಿಸ್ತಾ ಇದ್ದೇನೆ. ಹಾಗೂ ನನ್ನ ತಂದೆ ತಾಯಿಗಳಿಗೂ ಕೂಡ ಒಮ್ಮೆ ನಮಸ್ಕರಿಸುತ್ತಾ ಇವತ್ತಿನ ಒಂದು ಉಪನ್ಯಾಸ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನಿವತ್ತು ತುಂಬಾ ಸುಲಭ ಆದಂತ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೇನೆ. ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಇನ್ನೊಮ್ಮೆ ಮನದಟ್ಟು ಮಾಡುವ ಅಂತ ಇನ್ನೊಮ್ಮೆ ತಗೊಂಡ್ಕೊಂಡಿದ್ದೇನೆ. ಅಂದ್ರೆ ಎಲ್ಲರೂ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು ಮನೆಯಲ್ಲೇ ಬೇಕಾದಷ್ಟು ಸಿಗುತ್ತೆ ಅಂತದೇ ಒಂದು. ಅಂದ್ರೆ ನಾನ್ ತಗೊಂಡಿದ್ದು ಕೂತ್ರೆ ನಿಂತ್ರೆ ಡಾಕ್ಟರ್ ಬಳಿ ಹೋಗ್ಬೇಡಿ, ಅಂಗೈಯಲ್ಲೇ ಆರೋಗ್ಯ ಅಂತ. ಕೂತರೆ ನಿಂತರೆ ಡಾಕ್ಟರ್ ಬಳಿ ಹೋಗಬೇಡಿ, ಅಂಗೈಯಲ್ಲಿ ಆರೋಗ್ಯ. ಯಾಕಂದ್ರೆ ಪ್ರಕೃತಿಯೇ ನಮ್ಮ ಮೊದಲ ವೈದ್ಯ ಅಂತ ನಾವು ಹೇಳ್ತೇವೆ. ಆಹಾರವೇ ಮೊದಲ ಔಷಧ ಅಂತ ಹೇಳ್ತೇವೆ. ಯಾಕಂದ್ರೆ ನಾವು ಯಾವ ತರ ಆಹಾರ ತಗೊಳ್ತೇವೆ ಆ ತರ ನಮ್ಮ ಆರೋಗ್ಯ ಇರುತ್ತೆ. ನಮ್ಮ ಭಾರತೀಯ ಸಂಪ್ರದಾಯಗಳ ಒಂದು ಒಂದು ವಿಷಯವಾಗಿದೆ, ಒಂದು ವಾಡಿಕೆಯಾಗಿದೆ. ನಾವು ಯಾವ ತರ ಆಹಾರ ತಗೊಳ್ತೀವಿ ಅಷ್ಟು ಚೆನ್ನಾಗಿ ನಾವು ಬೆಳೀತಾ ಬರ್ತೀವಿ ಅಂತ. ನಮ್ಮ ಸುತ್ತಮುತ್ತ ಬೆಳೆಯುವ ಔಷಧೀಯ ಸಸ್ಯಗಳು, ಎಲೆಗಳಿರ್ಬೋದು, ಬೇರುಗಳಿರ್ಬೋದು, ತೊಗಟೆಗಳಿರ್ಬೋದು, ಹೂಗಳಿರ್ಬೋದು ಅಥವಾ ಮಸಾಲೆ ಪದಾರ್ಥಗಳಿರೋ ಆರೋಗ್ಯವನ್ನು ಕಾಪಾಡುವಲ್ಲಿ ಅತ್ಯಮೂಲ್ಯ ಒಂದು ಸಾಧನ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಪ್ರಕೃತಿ ನಮ್ಗೆ ಅನೇಕ ರೀತಿಯ ಅಂದ್ರೆ ವಸ್ತುಗಳನ್ನು ಕೊಡ್ತಾ ಇದೆ ನಿಸರ್ಗದತ್ತವಾಗಿ. ಅಂದ್ರೆ ಯಾವುದೇ ಕಾಸ್ಟ್ ಇಲ್ಲ. ಅಂದ್ರೆ ನಮ್ಮ ಪ್ರಕೃತಿ ಸುತ್ತಮುತ್ತ ಇರುವಂತ ಒಂದು ಎಲೆಗಳಿರ್ಬೋದು, ತೊಗಟೆ ಎಷ್ಟೊಂದು ಇದೆ ಪ್ರಕೃತಿಯಲ್ಲಿ. ಅದನ್ನ ನಾವು ಸಹಜವಾಗಿ ಬಳಸ್ಕೊಂಡು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವೇ ಮನೆಯಲ್ಲಿ ತಯಾರಿಸ್ಕೊಳ್ಬಹುದು. ಎಷ್ಟೊಂದು ಗಿಡಗಳಿದೆ, ಎಷ್ಟೊಂದು ಔಷಧಿಗಳಿದೆ, ಎಷ್ಟೊಂದು ಪದಾರ್ಥಗಳಿದೆ. ಅದನ್ನೆಲ್ಲ ನಿತ್ಯ ಬಳಸ್ಕೊಂಡ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಅಂದ್ರೆ ಆ ಹೇಗೆ ಅಂದ್ರೆ ಸಣ್ಣ ಒಂದು ಏನೋ ಒಂದು ತಲೆನೋವು ಬಂತು ಅಥವಾ ಒಂದು ಶೀತ ಆಯ್ತು ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋಗೋದು ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಮಾತ್ರೆಗಳು ತಗೊಳ್ಳುಕೊಳ್ಳುವ ಒಂದು ಸಣ್ಣ ಪುಟ್ಟ ಅಂದ್ರೆ ಅಂದ್ರೆ ನಾವೇ ನಿವಾರಣೆ ಮಾಡ್ಕೋಬಹುದು ಅಂತಂತ ಒಂದು ಔಷಧಿಯ ಗುಣ ಈ ಪ್ರಕೃತಿಯ ಒಂದು ವಸ್ತುವಿನಲ್ಲೇ ಇದೆ ಅಂತ ಹೇಳ್ಬೋದು. ಅಂದ್ರೆ ಅಂದ್ರೆ ಇಂತಹ ದಿನಗಳು ನಾವ್ ಏನ್ ಮಾಡ್ತಿದ್ವಿ, ಈಗಿನ ದಿನಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ತಕ್ಷಣವೇ ಡಾಕ್ಟರ್ ಹತ್ರ ಹೋಗ್ತೀವಿ. ಅಂದ್ರೆ ಸ್ವಲ್ಪ ಭಯ ಜಾಸ್ತಿ. ಅಯ್ಯೋ ಎಲ್ಲಿ ನನ್ಗೆ ಕಾಯಿಲೆ ವಾಸಿ ಅಂದ್ರೆ ನಮ್ಮ ಮನಸ್ಸು ಕೂಡ ಅದಕ್ಕೆ ಅಂದ್ರೆ ಸ್ಪಂದನೆ ಮಾಡ್ತಾ ಇರಲ್ಲ. ಅಷ್ಟೊಂದು ನಾವು ಸ್ಟ್ರೆಸ್ ಅಲ್ಲಿ ಇರ್ತೀವಿ, ಯಾವುದೋ ಒಂದು ಉದ್ವೇಗ, ಯಾವುದೋ ಒಂದು ಆತಂಕ. ಅದಕ್ಕೋಸ್ಕರ ನಮ್ಗೆ ತಕ್ಷಣ ರಿಲೀಫ್ ಆಗ್ಬೇಕು ಅಂತ ನಾವು ಅಂದ್ರೆ ಔಷಧಿ ತಗೊಂಡು ತಿಂತಾ ಇರ್ತೀವಿ. ಅದು ತಪ್ಪು ಅಂತಲ್ಲ ನಾವ್ ಹೇಳ್ತಾ ಇರೋದು. ಅಂದ್ರೆ ತುಂಬಾ ಕ್ರಾನಿಕ್ ಆದ್ರೆ ಅಂದ್ರೆ ತುಂಬಾ ಗಂಭೀರ ಕಾಯಿಲೆಗಳಿದ್ರೆ ಅಂದ್ರೆ ವೈದ್ಯರ ಸಲಹೆ ಪಡೆಬೇಕು, ವೈದ್ಯರ ಹತ್ರ ನಾವು ತಗೊಳ್ಬೇಕಾಗತ್ತೆ. ಆದ್ರೆ ಸಣ್ಣ ಪುಟ್ಟ ಇದ್ದಾಗ ನಾವು ಮನೆಯಲ್ಲೇ ನಿವಾರಣೆ ಮಾಡ್ಕೋಬಹುದು. ಎಷ್ಟೊಂದು ಕಾಯಿಲೆಗಳಿಗೆ ಸಣ್ಣ ಪುಟ್ಟ ನಿವಾರಣೆ ಮಾಡ್ಕೊಳ್ಬಹುದು. ಅಂದ್ರೆ ಮನೆಯಲ್ಲಿ ಒಂದು ಕಷಾಯ ತರಿಸ್ಕೋಬಹುದು ಅಥವಾ ಸೊಪ್ಪುಗಳನ್ನ ಉಪಯೋಗಿಸ್ಬೋದು, ತಂಬಳಿಗಳನ್ನ ಮಾಡ್ಕೊಳ್ಬಹುದು ಅಥವಾ ಪಲ್ಯ ಮಾಡ್ಕೊಂಡು ಈ ತರ ಏನಾದ್ರು ಒಂದು ಮಾಡ್ಕೊಂಡು ಸಣ್ಣ ಪುಟ್ಟ ನೀವು ಉದಾಹರಣೆಗೆ ಈಗ ಓಂಕಾಳು ಇರುತ್ತೆ, ಮೆಂತೆ ಕಾಳು ಇರುತ್ತೆ, ಜೀರಿಗೆ ಇರುತ್ತೆ, ಬೆಲ್ಲ ಇರುತ್ತೆ, ಮುಂತಾದ ನೈಸರ್ಗಿಕ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಕಷಾಯಗಳನ್ನು ತೆಗೆದುಕೊಂಡು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಜೀರ್ಣಕ್ರಿಯೆಯನ್ನು ಸುಧಾರಿಸಿಕೊಂಡು ಋತುಮಾನದ ಬದಲಾವಣೆಯ ಕಾಲದಲ್ಲೂ ಕೂಡ ನಾವು ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು ಅಂತ ಹೇಳ್ಬೋದು. ಅದಕ್ಕೆಲ್ಲವೂ ಕೂಡ ಇದು ಸಹಾಯವಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ನೋಡೋಣ ಏನೇನ್ ಸಣ್ಣ ಪುಟ್ಟಕ್ಕೆ ಏನೇನ್ ಮಾಡ್ಕೋಬಹುದು ಮನೆಯಲ್ಲಿ ಅಂತ. ಈಗ ಸಣ್ಣ ಪುಟ್ಟ ಮನೆಯಲ್ಲಿ ಈಗ ಏನೋ ಒಂದು ಮಾಡ್ತಾ ಬಿಕ್ಕಳಿಕೆ ಬಂದ್ಬಿಡುತ್ತೆ ಸಡನ್ ಆಗಿ ಅಲ್ವಾ. ಅವಾಗ ನಮ್ಮ ಹತ್ರ ಹುರುಳಿಕಾಳಿರುತ್ತೆ, ಹುರುಳಿಕಾಳಿನ ಕಷಾಯ ಮಾಡಿದ್ರೆ ಬಿಕ್ಕಳಿಕೆ ತಕ್ಷಣ ನಿಲ್ಲುತ್ತೆ. ಇಲ್ಲ ಅಂದ್ರೆ ಮನೆಯಲ್ಲಿ ನಿಂಬೆ ಹಣ್ಣಿರುತ್ತೆ, ಒಂಚೂರು ಸಕ್ಕರೆ ನಿಂಬೆ ಹಣ್ಣು ಹಾಕೊಂಡ್ರು ಆಗತ್ತೆ. ಅಥವಾ ಒಂದು ನಿಂಬೆ ಹಣ್ಣಿನ ಸಣ್ಣ ಕಡಿ ಇರುತ್ತೆ ತುಂಡು, ಅದನ್ನ ನಾಲಿಗೆ ಕೆಳಗಡೆ ಇಟ್ಕೊಂಡು ಬಿಕ್ಕಳಿಕೆ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ ಅಂತ ಹೇಳಿ. ಈಗ ಕಫ ಇರುತ್ತೆ, ತುಂಬಾ ಜನಕ್ಕೆ ಕಫ ಬರುತ್ತೆ. ಕಫ ಬರುವವರಿಗೆ ಶುಂಠಿ ಕಷಾಯ ಮನೆಯಲ್ಲೇ ಮಾಡ್ಕೋಬಹುದು ಅಥವಾ ವೀಳ್ಯದೆಲೆ ಕಷಾಯ ಮನೆಯಲ್ಲೇ ತಯಾರಿಸಬಹುದು. ಈಗ ಈ ಕಷಾಯ ಹೇಗೆ ತಯಾರಿಸ್ಬೇಕು ಅಂತ ಫಸ್ಟ್ ನಾನೀಗ ಹೇಳ್ತೀನಿ. ಅಂದ್ರೆ ಯಾವುದೇ ಕಷಾಯವನ್ನು ನಾವು ತಯಾರಿಸಿ ಮಾಡ್ಕೋತ 1 ಲೋಟ ನೀರಿಟ್ರೆ ಅದು ಅರ್ಧ ಲೋಟಕ್ಕೆ ಬರ್ಬೇಕು. ನೀವು ಅದಕ್ಕೆ ಯಾವುದೇ ಪದಾರ್ಥ ಹಾಕಿಬೇಕಾದ್ರೆ ಅಂದ್ರೆ ಈಗ ಎಲೆಗಳು ಹಾಕ್ಬೋದು ಅಥವಾ ಈ ಚಕ್ಕೆ, ಮೊಗ್ಗು, ಲವಂಗ ಈ ತರ ಮಸಾಲೆ ಪದಾರ್ಥಗಳನ್ನು ಬೇಕು. ಎಲ್ಲವೂ ಕೂಡ ನಾವು ಕುದಿಸುವಾಗ 2 ಲೋಟ ಇಟ್ರೆ ಅದು 1 ಲೋಟಕ್ಕೆ, 1 ಲೋಟ ಇಟ್ರೆ ಅರ್ಧ ಲೋಟಕ್ಕೆ ಬರ್ಬೋದು.
ಅದು ಅಂದ್ರೆ ನಮ್ಮ ಅನುಗುಣಕ್ಕೆ ನಾವು ಕುಡಿಯೋದು. ಈಗ ಬೆಲ್ಲ ಬೇಡ ಅಂದ್ರೆ ಬೆಲ್ಲ ಹಾಕೊಂಡು ಕುಡಿಯೋರು ಕುಡಿಯಬಹುದು. ಬೇಡ ನಾನು ಹಾಗೆ ಕುಡಿತೆ ಅನ್ನೋರು ಹಾಗೇನೆ ಕುಡಿಬಹುದು. ಅದೇನು ತೊಂದ್ರೆ ಇಲ್ಲ. ಅದು ಕುದಿಯುವ ಪ್ರಮಾಣ ಅಷ್ಟಿರ್ಬೇಕು. ಆದ್ಮೇಲೆ ಅದ್ರ ಪ್ರಮಾಣ ಅಷ್ಟಕ್ಕೆ ಬರ್ಬೇಕು. ಇದು ಆಯುರ್ವೇದದಲ್ಲಿ ಕೂಡ ಹೇಳೋದು ಹಾಗೇನೆ. 1 ಲೋಟ ಇಟ್ರೆ ಅರ್ಧ ಲೋಟ, 2 ಇಟ್ರೆ 1 ಲೋಟಕ್ಕೆ ಅಷ್ಟು ಚೆನ್ನಾಗಿ ಕುದ್ದು ಸ್ವಲ್ಪ ಹೊತ್ತು ಆರಿದ ನಂತರ ತುಂಬಾ ಬಿಸಿ ಇರುವಾಗ ಕುಡಿಯುವುದು ಉತ್ತಮವಲ್ಲ. ಸ್ವಲ್ಪ ಆರಿದ ನಂತರ ಕುಡಿದ್ರೆ ಅದ್ರಲ್ಲಿರುವ ಅಂಶಗಳೆಲ್ಲ, ಅದ್ರಲ್ಲಿ ಏನ್ ಅಂಶ ಇರುತ್ತೆ ಅದೆಲ್ಲ ಅದು ಆ ನೀರಿನಲ್ಲಿ ಬಿಟ್ಟು ಬಿಡುತ್ತಲ್ಲ, ಅದನ್ನು ಕುಡಿದಾಗ ನಮ್ಗೆ ಅತ್ಯುತ್ತಮವಾದ ಒಂದು ಫಲಿತಾಂಶ ಸಿಗುತ್ತೆ. ಇದನ್ನು ಕಷಾಯ ಮಾಡ್ಕೊಳ್ಳೋದು. ಈಗ ಹೊಟ್ಟೆಯಲ್ಲಿ ಅಂದ್ರೆ ಹುಣ್ಣಾಗಿರುತ್ತೆ ಅಥವಾ ಕಲ್ಲಾಗಿರುತ್ತೆ, ಅಂದ್ರೆ ಕಿಡ್ನಿಯಲ್ಲಿ ಕಲ್ಲೆಲ್ಲ ಆಗಿರುತ್ತೆ, ಅವಾಗ ನಾವು ಬಾಳೆ ದಿಂಡಿನ ರಸ ಕೊಡ್ಬೋದು, ಬಾಳೆ ದಿಂಡಿನ ಕಷಾಯ ಮಾಡಿ ಕೊಡ್ಬೋದು, ಅಥವಾ ಬಾಳೆಕಾಯಿ ಪಲ್ಯವನ್ನು ಕೂಡ ಸೇವಿಸಿದ್ರು ನಾವು ನಿವಾರಣೆ ಮಾಡ್ಕೋಬಹುದು. ಮತ್ತೆ ತೊದಲು ನುಡಿತಾ ಇರ್ತಾರೆ ಒಬ್ಬೊಬ್ಬರಿಗೆ, ಅಂದ್ರೆ ಉಚ್ಚಾರಣೆ ಕರೆಕ್ಟ್ ಆಗಿ ಬರ್ತಾ ಇರಲ್ಲ, ಅವ್ರು ಏನ್ ಮಾಡೋದು, ಬಜೆ ಮಕ್ಕಳಿಗೆ ಆದ್ರೆ ಬಜೆಯನ್ನು ತಿನ್ನಿಸುವ ಮೂಲಕ ಮಾಡ್ಬೋದು. ಬಜೆ ನಿತ್ಯ ಸೇವಿಸ್ತಾ ಬಂದ್ರೆ ಮಕ್ಕಳಿಗೆ ಕೊಟ್ರೆ ತೊದಲು ನುಡಿ ಕಡಿಮೆ ಆಗುತ್ತೆ. ಮತ್ತೆ ಸ್ವಲ್ಪ ಶಂಖ ಊದೋದ್ರಿಂದನೂ ಕಡಿಮೆ ಆಗುತ್ತೆ. ಮತ್ತೆ ಮೃತ್ಯುಂಜಯ ಅಂದ್ರೆ ಮಂತ್ರ ಇದೆಯಲ್ಲ, ಅದನ್ನ ಹೇಳೋದ್ರಿಂದನೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈಗಿನ ಜನಸಾಮಾನ್ಯರಲ್ಲಿ ಬಿಳಿ ಕೂದಲಾಗೋದು ಜಾಸ್ತಿ ಆಗ್ಬಿಟ್ಟಿದೆ. ಬಿಳಿ ಕೂದಲಿಗೆ ಒಂದು ದೇಶಿ ಹಸುವಿನ ತುಪ್ಪ ಇರುತ್ತಲ್ಲ, ಅತ್ಯಂತ ಶುದ್ಧವಾದ ದೇಸಿ ಹಸುವಿನ ತುಪ್ಪವನ್ನ 2 ಹನಿ ಮೂಗಿ ಹಾಕೋದ್ರಿಂದ ಬಿಳಿ ಕೂದಲಾಗೋದನ್ನ ತಡಿಬಹುದು ಅಂತ ನಮ್ಮ ಅಜ್ಜಿಯವರೆಲ್ಲ ಹಿಂದಿನ ಕಾಲದಲ್ಲಿ ಮಾಡೋರು. ಅದನ್ನ ಮಾಡಿದಾಗ, ಆದ್ರೆ ಈಗಿನ ಒಂದು ಆಹಾರ ಪದ್ಧತಿಯಿಂದ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲಾಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇದನ್ನ ನಾವು ಪಾಲನೆ ಮಾಡ್ತಾ ಬಂದಿದ್ರೆ ಅದನ್ನ ನಿವಾರಣೆ ಮಾಡ್ಕೋಬಹುದು. ಮತ್ತೆ ಮೆಂತೆಯನ್ನು ಹಚ್ಚೋದ್ರಿಂದನೂ ಕೂಡ ನಾವು ಅದನ್ನ ಕಡಿಮೆ ಬಿಳಿ ಕೂದಲಾಗೋದನ್ನು ತಡೆಯಬಹುದು, ಅಂದ್ರೆ ತಡೆಯಬಹುದು ಅಂತ ಹೇಳ್ತಾರೆ. ಮತ್ತೆ ಮರೆವು ಬರ್ತಾ ಇರುತ್ತೆ ಒಬ್ಬೊಬ್ಬರಿಗೆ, ಅದನ್ನ ನಾವು ನಿತ್ಯ ಸ್ವಲ್ಪ ಜೇನನ್ನ ಸೇವಿಸಿದ್ರೆ ಮರೆವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಕೋಪ ಬರುತ್ತೆ ತುಂಬಾ ಜನ, ಆಹಾರದಲ್ಲಿ ಕಾಳು ಮೆಣಸು ಬಳಸೋದ್ರಿಂದ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಮೂಲವ್ಯಾಧಿ ಸಮಸ್ಯೆ ಇರುತ್ತೆ. ಈಗಿನ ಜನರು ನೋಡಿದಾಗ ಪ್ರತಿಯೊಬ್ಬರಿಗೂ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ನಿತ್ಯವಾಗಿ ನಾವು ಎಳ್ಳನ್ನು ಸೇವಿಸ್ತಾ ಬಂದ್ರೆ ಅಂದ್ರೆ ಮೂಲವ್ಯಾಧಿ ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೆಯೇ ನೀರನ್ನು ಜಾಸ್ತಿ ಕುಡಿಯೋದ್ರಿಂದ, ಮತ್ತೆ ಮೂಲಂಗಿಯನ್ನು ಸೇವಿಸೋದ್ರಿಂದ, ಮತ್ತೆ ಒಣ ದ್ರಾಕ್ಷಿ ನೀರನ್ನು ಕುಡಿಯೋದ್ರಿಂದ ನಮಗೆ ಮೂಲವ್ಯಾಧಿ ಸಮಸ್ಯೆಯಿಂದ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳ್ತೀವಿ. ನಮಗೆ ವಯಸ್ಸಾಗ್ತಾ ಇರುತ್ತೆ, ಮುಪ್ಪು ಮೇಡ ಅನ್ಸ್ತಾ ಇರುತ್ತೆ, ಸ್ವಲ್ಪ ಇನ್ನು ಹೆಂಗಾಗಿ ಕಾಣ್ಬೇಕು ಅಂದ್ರೆ ನಾವು ಗರಿಕೆ ರಸ ಅನ್ನ ಉಪಯೋಗಿಸ್ತಾ ಬಂದ್ರೆ, ನಿತ್ಯ ಸ್ವಲ್ಪ ಗರಿಕೆ ರಸ ಸೇವಿಸ್ತಾ ಬಂದ್ರೆ ನಮ್ಗೆ ರಕ್ತಹೀನತೆ ಸಮಸ್ಯೆನೂ ಕೂಡ ಆಗಲ್ಲ, ಬ್ಲಡ್ ಚೆನ್ನಾಗ್ ಆಗ್ತಾ ಹೋಗುತ್ತೆ, ಹಾಗೂ ಇದು ಮುಪ್ಪು ಕೂಡ ಮುಂದೂಡುತ್ತೆ ಅಂತ ಹೇಳ್ತಾರೆ. ಮತ್ತೆ ನಿಶ್ಶಕ್ತಿ ಆಗ್ತಾ ಇರುತ್ತೆ, ಅಂದ್ರೆ ಎಷ್ಟಂದ್ರೂ ನಿತ್ರಾಣ ಇರಲ್ಲ ದೇಹದಲ್ಲಿ ಅಂತ ಹೇಳ್ತಾರೆ. ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತು ಅಂತ ಹೇಳ್ತೀವಿ. ದೇಶಿ ಆಕಳ ಹಾಲನ್ನು ಸೇವಿಸೋದ್ರಿಂದ ಆ ಸುಸ್ತನ್ನು ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹಾಗೆ ಹಸಿವಾಗಲ್ಲ, ಒಬ್ಬೊಬ್ಬರಿಗೆ ತುಂಬಾ ಹಸಿವು ಕಡಿಮೆ ಇರುತ್ತೆ. ಅಂದ್ರೆ ಹಸಿವು ಯಾಕಾಗಲ್ಲ ಅಂದ್ರೆ ಅವರ ಅಂದ್ರೆ ಕೆಲಸದ ಒತ್ತಡನು ಹಾಗೆ ಇರುತ್ತೆ, ಅಂದ್ರೆ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ, ಅವರಲ್ಲಿ ಎಕ್ಸರ್ಸೈಸ್ ಇರಲ್ಲ, ಒಂದೇ ಕಡೆ ಕೂತು ತಿಂದಿರೋ ಆಹಾರ ಜೀರ್ಣ ಆಗ್ತಾ ಇರಲ್ಲ. ಜೀರ್ಣ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ 1 ಅವರ್ ಅಥವಾ 1.5 ಅವರ್ ಒಮ್ಮೆ ಒಂದ್ ಸ್ವಲ್ಪ ಹೊತ್ತಿದ್ದು ವಾಕ್ ಮಾಡೋದ್ರಿಂದ ಆಹಾರಗಳು ಚೆನ್ನಾಗಿ ಜೀರ್ಣ ಆಗಿ ಹಸುವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಆಗ್ಲಿಲ್ವಾ, ಒಂದ್ ಸ್ವಲ್ಪ ಮನೆಯಲ್ಲಿ ಓಂಕಾಳು ಇರುತ್ತಲ್ಲ, ಆ ಓಂಕಾಳನ್ನು ಸೇವಿಸಿದ್ರೆ ಇಮ್ಮಿಡಿಯೇಟ್ ನಮ್ ಹೊಟ್ಟೆ ಡೈಜೆಷನ್ ಚೆನ್ನಾಗಾಗಿ ಹಸುವಾಗಕ್ ಸ್ಟಾರ್ಟ್ ಆಗುತ್ತೆ. ಒಂದ್ 1-2 ಓಂಕಾಳು ಹಾಕೊಂಡ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಹಸುವಾಗಕ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ತುಂಬಾ ಹಸುವಾದ್ರೆ ಅದನ್ನ ಹಸು ನಿವಾರಿಸ್ಕೊಳ್ಬೇಕು ಅಂದ್ರೆ ದಿನಾ ನಾವು ಅಂದ್ರೆ ನೆನೆಸಿದ ಶೇಂಗಾ ಇರುತ್ತಲ್ಲ, ಅದನ್ನ ತಿನ್ನೋದ್ರಿಂದ ಹಸುವನ್ನು ನಿವಾರಿಸ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ತುಂಬಾ ಜನಕ್ಕೆ ನೋಡಿ ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ, ಆ ಬಾಯಾರಿಕೆ ಹೆಚ್ಚಾದ್ರೆ ತುಳಸಿ ನೀರನ್ನು ಸೇವಿಸಿದ್ರೆ ಬಾಯಾರಿಕೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ತುಂಬಾ ಜನ ಉಪವಾಸ ಮಾಡಿದಾಗ ನೋಡಿ ತುಳಸಿ ನೀರನ್ನು ಕುಡಿಯುವ ಪದ್ಧತಿ ಇರುತ್ತೆ ದೇವಸ್ಥಾನಗಳಲ್ಲಿ. ಈ ಅಂದ್ರೆ ಇದು ಏಕಾದಶಿದಲ್ಲೆಲ್ಲ ತುಳಸಿ ನೀರು ಕುಡ್ಕೊಂಡು ಇರ್ತಾರೆ, ಅಂದ್ರೆ ನಮ್ಗ ಬಂದಿರೋ ಬಾಯಾರಿಕೆ ನಿವಾರಣೆ ಆಗ್ಬೇಕು ಅಂತ. ಅದಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ.
ಮತ್ತೆ ಈಗ ಸಕ್ಕರೆ ಕಾಯಿಲೆ ಇರುತ್ತೆ, ಅವರು ಅಂದ್ರೆ ಅವ್ರನ್ನ ಸ್ವಲ್ಪ ನಿಯಂತ್ರಣ ಮಾಡೋಕೆ ಅನ್ನದ ಬದಲು ರಾಗಿಯನ್ನು ಸೇವಿಸಬಹುದು. ಹಾಗೆಯೇ ಇದು ಮಾವಿನ ಎಲೆ ಇರುತ್ತಲ್ಲ, ಅದ್ರ ಕಷಾಯ ಮಾಡಿ ಕುಡಿಯೋದ್ರಿಂದನೂ ಕೂಡ ನಾವು ಈ ನಿಯಂತ್ರಣ ಮಾಡ್ಕೋಬಹುದು ಅಂತ ಹೇಳ್ಬೋದು. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವುದು, ಸಕ್ಕರೆಯನ್ನು ಮತ್ತು ಬೆಲ್ಲವನ್ನು ತ್ಯಜಿಸ್ಬೇಕು. ಆವಾಗ ಸ್ವಲ್ಪ ರಾಗಿ ಅಂಬಲಿ ಕುಡಿತಾ ಬಂದ್ರೆ ಅಂದ್ರೆ ಡಯಾಬಿಟಿಸ್ ಅನ್ನು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ರಕ್ತಹೀನತೆ ಸಮಸ್ಯೆ ಇರುತ್ತೆ, ತುಂಬಾ ಜನಕ್ಕೆ ಬ್ಲಡ್ ಕಡಿಮೆ ಇರುತ್ತೆ. ಅವರು ದಾಳಿಂಬೆ ಹಣ್ಣನ್ನು ಸೇವಿಸೋದ್ರಿಂದ, ಮತ್ತೆ ಪಾಲಕ್ ಸೊಪ್ಪನ್ನು ಸೇವಿಸೋದ್ರಿಂದನೂ ಕೂಡ, ಮತ್ತೆ ಗರಿಕೆ ಸೊಪ್ಪನ್ನು ಕೂಡ ಸೇವಿಸೋದ್ರಿಂದ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ತುಂಬಾ ಜನಕ್ಕೆ ಒಮ್ಮೊಮ್ಮೆ ನೋಡಿ, ಅಂದ್ರೆ ಇಮ್ಮಿಡಿಯೇಟ್ ಪಿತ್ತ ಜಾಸ್ತಿ ಆದಾಗ ತಲೆ ಸುತ್ತು ಬರ್ತಾ ಇರುತ್ತೆ, ತಲೆ ಸುತ್ತಿ ಸುತ್ತಿ ಆ ಅಂದ್ರೆ ಬೀಳೋ ಒಂಥರ ಆಗ್ತಾ ಇರುತ್ತೆ, ತಲೆ ಎಲ್ಲ ತಿರುಗ್ತಾ ಇರುತ್ತೆ, ಒಂಥರ ಭೂಮಿನೇ ಹಿಂಗ್ ತಿರ್ಗದಂಗ್ ಆಗುತ್ತೆ, ಆಕಾಶ ತಿರುಗ್ದಂಗ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಒಂದೇ ಕಡೆ ನಿಂತ್ಕೊಳಕ್ ಆಗಲ್ಲ, ತಲೆ ಅದು ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ ಆಗ್ತಾ ಇರುತ್ತೆ. ಅವರಿಗೆ ಸ್ವಲ್ಪ ಬೆಳ್ಳುಳ್ಳಿ ಕಷಾಯ ಮಾಡ್ಕೊಂಡು ಕುಡಿದ್ರು ಹೋಗುತ್ತೆ. ಇಲ್ಲ ಅಂದ್ರೆ ಹುಣಸೆ ಹಣ್ಣು ಇರುತ್ತೆ, ಹುಣಸೆ ಹಣ್ಣಿನ ಅಂದ್ರೆ ಪಾನಕ ಮಾಡಿ ಕುಡಿಯೋದ್ರಿಂದನೂ ಕೂಡ ನಾವು ಕಡಿಮೆ ಮಾಡ್ಕೋಬಹುದು ಇದನ್ನ. ಅದೇ ತರ ಭಯ ಜಾಸ್ತಿ ಆಗ್ತಾ ಇರುತ್ತೆ ಒಬ್ಬೊಬ್ಬರಲ್ಲಿ. ಭಯ ಭಯ ಏನಕ್ಕೆ ಅಂದ್ರೆ ನಮ್ಮಲ್ಲಿ ಆತಂಕ ಇದ್ದಾಗ ಭಯ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಇಂದ ಭಯ ಆಗ್ತಾ ಇರುತ್ತೆ. ಅಂದ್ರೆ ಅದಕ್ಕೆಲ್ಲ ಧ್ಯಾನ ಪ್ರಾಣಾಯಾಮ ಅದನ್ನೆಲ್ಲ ಮಾಡ್ಕೊಂಡು ನಾವು ನಿವಾರಣೆ ಮಾಡಬಹುದು. ಆದ್ರೆ ಮನೆಯಲ್ಲಿ ಸ್ವಲ್ಪ ಸಿಗೋದು ಅಂದ್ರೆ ನಾವು ಗೋಮೂತ್ರ ಸೇವಿಸೋದ್ರಿಂದನೂ ಕೂಡ ನಾವು ಆ ಭಯವನ್ನು ನಿವಾರಣೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ಅಲರ್ಜಿ ಇರುತ್ತೆ ತುಂಬಾ ಜನಕ್ಕೆ, ಸ್ಕಿನ್ ಏನೇ ಒಂದ್ ಸ್ವಲ್ಪ ಯಾವ್ದಾದ್ರು ಒಂದು ಹೊರಗಡೆ ಸ್ವಲ್ಪ ಏನೋ ತಿನ್ಕೊಂಡ್ ಬಂದು ಎಣ್ಣೆ ಉಪಯೋಗಿಸಿದ ತಕ್ಷಣ ಅಥವಾ ಯಾವ್ದೋ ಒಂದು ಪದಾರ್ಥ ತಿಂತ ಇಮ್ಮಿಡಿಯೇಟ್ ಅಲರ್ಜಿ ಸ್ಟಾರ್ಟ್ ಆಗ್ಬಿಡುತ್ತೆ. ಮೈ ಎಲ್ಲ ಕಡ್ತಾ ಆಗೋದು, ಕೆಂಪು ರ್ಯಾಷಸ್ ಆಗೋದು. ಅದಕ್ಕೆ ಅಮೃತ ಬಳ್ಳಿ ಕಷಾಯವನ್ನು ಸೇವಿಸೋದ್ರಿಂದ ಬೇಗ ನಿವಾರಣೆ ಆಗುತ್ತೆ. ಇಲ್ಲ ಅಂದ್ರೆ ಇದು ಲೋಳೆ ಸರ ಇರುತ್ತೆ, ಲೋಳೆ ಸರನ ಹಚ್ಚೋದ್ರಿಂದನೂ ಹೋಗುತ್ತೆ. ಮತ್ತೆ ಅದ್ರನ್ನು ಕೂಡ ಲೋಳೆ ಸರನು ಕೂಡ ಕಷಾಯ ಮಾಡಿ ಕುಡಿಬಹುದು, ಅದರಿಂದನೂ ಕೂಡ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಲ್ಲು ಒಬ್ಬೊಬ್ಬರಿಗೆ ಹಳದಿ ಆಗಿರುತ್ತೆ, ಶೈನಿಂಗ್ ಇರಲ್ಲ. ಒಂದ್ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತಿಕ್ಕಿದ್ರೆ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇದಿರುತ್ತಲ್ಲ, ಏನಂದ್ರೆ ಕಹಿಬೇವು, ಅದ್ರ ಕಡ್ಡಿಯಿಂದ ಉಜ್ಜಿದ್ರು ಕೂಡ ಹೊಳಪಾಗುತ್ತೆ. ಇಲ್ಲ ಅಂದ್ರೆ ನಿಂಬೆ ಕಡಿ ಇರುತ್ತಲ್ಲ, ನಿಂಬೆ ಹಣ್ಣೆಲ್ಲ ನಾವು ಉಪಯೋಗಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಉಜ್ಜಿ ಆದ್ರೆ ಸ್ವಲ್ಪ ಹಲ್ಲು ಜುಮ್ ಜುಮ್ ಅನ್ನತ್ತೆ. ಸ್ವಲ್ಪ ಹೊತ್ತು ನಾವು ಯಾವುದೇ ಆಹಾರವನ್ನು ಸೇವಿಸ್ಲಿಕ್ಕೆ ಆಗಲ್ಲ, ಬಟ್ ತುಂಬಾ ಚೆನ್ನಾಗಿ ಹೊಳಪಾಗುತ್ತೆ. ಇಲ್ಲಾಂದ್ರೆ ಹೊಂಗೆ ಕಡ್ಡಿ ಅಂತ ಬರುತ್ತೆ, ಅದರಿಂದನೂ ಕೂಡ ನಾವು ಹಲ್ಲು ಒಂದು ಸ್ವಲ್ಪ ಉಜ್ಜೋದ್ರಿಂದ ಹಲ್ಲು ಹೊಳಪಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಬೆವರು ಒಬ್ಬೊಬ್ರಿಗೆ ತುಂಬಾ ಹೆಚ್ಚು ಬರುತ್ತೆ, ಸ್ಮೆಲ್ ಆಗ್ತಾ ಇರುತ್ತೆ, ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಸ್ವಲ್ಪ ಓಡಾಡಿದ್ರೆ ಸಾಕು ಬೆವರು ಬರ್ತಾ ಇರುತ್ತೆ. ಅವರು ನೆಲ್ಲಿಕಾಯಿ ರಸವನ್ನು ಸೇವಿಸೋದ್ರಿಂದ ಅದನ್ನ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಾಗೆ ಒಬ್ಬೊಬ್ಬರಿಗೆ ತುಂಬಾ ಮೂಗು ಕಟ್ತಾ ಇರುತ್ತೆ ಅಲ್ವಾ, ಮೂಗು ಕಟ್ಟಿ ಅವ್ರಿಗೆ ಉಸಿರಾಡಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ಪ್ರಾಣಾಯಾಮ ಮಾಡ್ಕೊಂಡು ಆದ್ರೆ ಮೂಗು ಕಟ್ಟಿದಾಗ ಪ್ರಾಣಾಯಾಮ ಮಾಡ್ಲಿಕ್ಕೆ ಆಗಲ್ಲ, ಉಸಿರಾಟದ ಪ್ರಾಬ್ಲಮ್ ಆಗಿರುತ್ತೆ. ಸ್ವಲ್ಪ ಅರಿಶಿನ ಇರುತ್ತಲ್ಲ, ಅರಿಶಿನವನ್ನು ಒಲೆಯಲ್ಲಿ ಮೇಲೆ ಸುಟ್ಟಿದಾಗ ಅದರಲ್ಲಿ ಒಂದು ಹೊಗೆ ಬರುತ್ತೆ ನೋಡಿ, ಆ ಹೊಗೆ ತೆಗೆದುಕೊಳ್ಳೋದ್ರಿಂದ ನಮ್ಗೆ ಉಸಿರಾಟ ತೊಂದರೆ ಆಗಿರುತ್ತೆ, ಉಸಿರಿನ ಪ್ರಾಬ್ಲಮ್ ಇರುತ್ತಲ್ಲ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಎಷ್ಟೋ ಜನಕ್ಕೆ ನಿದ್ದೆ ಬರ್ತಿರ್ಲಿಲ್ಲ, ಇವಾಗಿನ ಪ್ರಪಂಚ ಏನಾಗಿದೆ ಅಂದ್ರೆ ನಿದ್ದೆನೇ ಕಡಿಮೆ ಆಗೋಗಿದೆ. ಯಾಕಂದ್ರೆ ಕೆಲಸದ ಒತ್ತಡನು ಹಾಗೆ ಇರುತ್ತೆ. ಅಂದ್ರೆ ಅಂದ್ರೆ ಯಾರಿಗೂ ನೆಮ್ಮದಿ ಅನ್ನೋದಿಲ್ಲ, ಈ ನೆಮ್ಮದಿ ಕಳ್ಕೊಂಡು ನಿದ್ದೆ ಸಮಸ್ಯೆ ಆಗಿದೆ. ಅದಕ್ಕಾಗಿ ನಿದ್ದೆ ಸಮಸ್ಯೆ ಇರುವವರು ಸ್ವಲ್ಪ ಪಾದ ಸ್ನಾನ ಮಾಡೋದು, ಅಂದ್ರೆ ಆಫೀಸಿಂದ ಬಂದ ತಕ್ಷಣ ಅಥವಾ ಮನೆಯಲ್ಲಿ ಸ್ವಲ್ಪ ಎಲ್ಲ ಕೆಲಸ ಮುಗಿದ ತಕ್ಷಣ ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಕಿ ಅಥವಾ ಸ್ವಲ್ಪ ನಿಂಬು ಹುಳಿ ಹಾಕಿ ನಾವು ಪಾದವನ್ನು ಆ ನೀರಿನಲ್ಲಿ ಇಟ್ಕೊಂಡಾಗ ನಮ್ಗೆ ಇಡೀ ದೇಹಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಮೂಗಿನಲ್ಲಿ 2 ಹನಿ ದೇಸಿ ಹಸುವಿನ ತುಪ್ಪ ಹಾಕೋದ್ರಿಂದನೂ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದು ಶುದ್ಧವಾದ ದೇಸಿ ಹಸುವಿನ ತುಪ್ಪ ಆಗಿರ್ಬೇಕು. ನಾ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಆಮೇಲೆ ಯಾವುದೋ ಒಂದು ತುಪ್ಪ ಹಾಕಿ ಆಮೇಲೆ ಏನೋ ಒಂದಾಯ್ತು ಅಂದ್ರೆ ಅದಕ್ಕೆ ನಾನು ಕಾರಣಗಳು ಆಗಲ್ಲ, ಯಾಕಂದ್ರೆ ನಾನ್ ಹೇಳ್ತಾ ಇರೋದು ಶುದ್ಧವಾದ ದೇಸಿ ಹಸುವಿನ ತುಪ್ಪ ಸಿಗುತ್ತೆ. ಅದು ಅಂದ್ರೆ ನಾವು ಔಷಧಿ ರೂಪ ಅಂತ ನಾವು ಮನೆಯಲ್ಲಿ ತಂದು ಇಟ್ಕೋಬೇಕಾಗುತ್ತೆ ಸ್ವಲ್ಪನಾದ್ರೂ. ಯಾಕಂದ್ರೆ ಮಕ್ಕಳಲ್ಲಿ ಅಂದ್ರೆ ಹೊಟ್ಟೆ ನೋವು ಬಂದಾಗ ಹೊಕ್ಕಳಿಗೂ ಕೂಡ ಮಕ್ಕಳಿಗೆ ಆ ದೇಸಿ ತುಪ್ಪ ಹಾಕ್ತಾರೆ, ಅದು ಇಮಿಡಿಯೇಟ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಆ ತುಪ್ಪ ತಂದಿಟ್ಕೊಂಡಿರೋದನ್ನ ಹಾಕೋದ್ರಿಂದ ಅಂದ್ರೆ ಮೂಗಲ್ಲಿ ಕಟ್ಟಿರೋದು ಕೂಡ ಕಡಿಮೆ ಆಗುತ್ತೆ. ಥಂಡಿ ಆದಾಗ ಮೂಗು ಮಕ್ಕಳಿಗೆ ಅದು ಕೂಡ ಕಡಿಮೆ ಆಗುತ್ತೆ.
ಮತ್ತೆ ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ. ಇದೆಲ್ಲ ನಮ್ಮ ಅಜ್ಜಿಯವರು ಮಾಡ್ತಾ ಇದ್ರು. ನನಗೆ ಹೇಳಿರೋದು ಅಂದ್ರೆ ನಾನು ಸಂಗ್ರಹ ಮಾಡಿ ತಗೊಂಡು ನಿಮ್ಗೆ ಹೇಳ್ತಾ ಇರೋದು. ಅದೇ ರೀತಿ ಆಣಿ ಆಗಿರುತ್ತೆ, ಅಂದ್ರೆ ಕಾಲಿನ ಆಣಿ ಅಂತ ಹೇಳ್ತೀವಿ ನಾವು. ಅದೊಂಥರ ಗಟ್ಟಿ ಆಗಿರುತ್ತೆ. ಅದನ್ನ ಉತ್ತರಾಣಿ ಸೊಪ್ಪು ಅಂತ ಬರುತ್ತಲ್ಲ, ಅದನ್ನ ಅದಕ್ಕೆ ಅರಿಶಿಣ ಹಾಕಿ ಅರೆದು ಕಟ್ಟೋದ್ರಿಂದನೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮೊಣಕಾಲ್ ನೋವು ಇರುತ್ತೆ ತುಂಬಾ ಜನಕ್ಕೆ, ಅವರು ವಜ್ರಾಸನ ಮಾಡೋದ್ರಿಂದ ತುಂಬಾ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಒಂಥರ ಸಂಕಟ ಆಗ್ತಾ ಇರುತ್ತೆ, ಅಂದ್ರೆ ಏನಾಗ್ತಾ ಇರುತ್ತೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಒಮ್ಮೊಮ್ಮೆ ಉರಿ ಆಗ್ತಾ ಇರುತ್ತೋ ಅಥವಾ ಹಸು ಆಗ್ತಾ ಇರುತ್ತೋ, ಏನೋ ಒಂಥರ ತಳಮಳ ಆತಂಕ ಅವಾಗ ನೀವು ಇಮ್ಮಿಡಿಯೇಟ್ ಒಂದ್ ಸ್ವಲ್ಪ ಎಳ್ನೀರ್ ಕುಡಿದು ನೋಡಿ, ಇಮ್ಮಿಡಿಯೇಟ್ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಮಜ್ಜಿಗೆ ಕುಡಿದ್ರು ಕೂಡ ಕಡಿಮೆ ಆಗುತ್ತೆ ಆ ತಳಮಳ. ಇಲ್ಲ ಅಂದ್ರೆ ಅಂದ್ರೆ ನೀರಿಗೆ ಸ್ವಲ್ಪ ಉಪ್ಪು, ಚೂರು ನಿಂಬು ರಸ, ಹಾಗೆ ಚೂರು ಸಕ್ಕರೆ ಹಾಕಿ ಕುಡಿಯೋದ್ರಿಂದನೂ ಕೂಡ ಆ ತಳಮಳವನ್ನು ಕೂಡ ನಾವು ವಾಸಿ ಮಾಡ್ಕೋಬಹುದು ಅಂತ ಹೇಳ್ಬೋದು. ಆ ಎಳ್ನೀರಲ್ಲಿ ಎಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದೇ ಒಂಥರ ಕಾಮಲೆ ರೋಗ ಅಂತ ನಾವ್ ಹೇಳ್ತೀವಿ, ಜಾಂಡೀಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಿತ್ಯ ಸ್ವಲ್ಪ ನಾವು ಮೊಸರು ಸೇವಿಸಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಅದೇ ರೀತಿ ತುಂಬಾ ಇದೆ ಇದೆಲ್ಲ ಅಂದ್ರೆ ಸ್ವಲ್ಪ ಹೇಳ್ತೀನಿ, ಇನ್ನೊಂದ್ 5 ನಿಮಿಷ ಟೈಮ್ ತಗೊಂಡು. ಉಗುರು ಸುತ್ತಾಗಿರುತ್ತೆ ಒಬ್ಬೊಬ್ರು ನೋಡಿ, ಉಗುರಿನಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಒಂಥರ. ಆ ಅದಕ್ಕೆ ಉಗುರು ಸುತ್ತು ಅಂತ ಹೇಳ್ತೀವಿ. ಅದನ್ನ ನಿಂಬೆ ಹಣ್ಣಿನ ಒಳಗಡೆ ಬೆರಳಿಟ್ರೆ ನಾವು ಆ ಉಗುರು ಸುತ್ತನ್ನು ಕಡಿಮೆ ಮತ್ತೆ ಗಾಂಧಾರಿ ಮೆಣಸು ಅಂತ ಸಿಗುತ್ತೆ ಹಳ್ಳಿ ಕಡೆ, ಚಿಕ್ಕ ಚಿಕ್ಕ ಮೆಣಸು. ಅದು ನಮ್ಮ ಶಿವಮೊಗ್ಗ ಕಡೆ ಎಲ್ಲ ಸಿಗುತ್ತೆ, ಚಿಕ್ಕ ಮೆಣಸು, ತುಂಬಾ ಖಾರ ಇರುತ್ತೆ. ಅದು ಆಯುರ್ವೇದದಲ್ಲಿ ಅದನ್ನ ಬಳಸ್ತಾರೆ, ತುಂಬಾ ದೇಹಕ್ಕೆ ತಂಪು, ಅದು ಗ್ಯಾಸ್ ಆಗಲ್ಲ, ಎಸಿಡಿಟಿ ಆಗಲ್ಲ ಅಂತ ನಮ್ಮ ಊರ್ ಕಡೆ ಎಲ್ಲ ಅದನ್ನ ಬಳಸುವುದು ಜಾಸ್ತಿ. ಗಾಂಧಾರಿ ಮೆಣಸೆ ಜಾಸ್ತಿ ಬೆಳೆಸ್ತಾರೆ, ಸೂಜಿ ಮೆಣಸು ಅಂತ ಹೇಳ್ತೀವಿ. ಅದನ್ನ ನೀವು ಸುಟ್ಟು ಅದರಲ್ಲಿ ಬಂದಿರೋ ಪುಡಿಯನ್ನು ನಾವು ತುಂಬಾ ಉರಿಯುತ್ತೆ, ಬಟ್ ಉಗುರಿನ ಸುತ್ತ ಹಾಕಿದ್ರೆ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂದ್ರೆ ಅದ್ರದ್ದು ಮಾಡಿ ನೋಡಿದ್ವಿ, ತುಂಬಾ ಸಕ್ಸಸ್ ಆಗಿ ಅದು ರಿಸಲ್ಟ್ ಬರುತ್ತೆ. ಅದು ಉಗುರು ಸುತ್ತಿಗೆ ತುಂಬಾ ಅದ್ಭುತವಾದ ಒಂದು ಮನೆ ಮದ್ದು ಅಂತ ಹೇಳ್ಬೋದು. ಮತ್ತೆ ಎದೆ ಹಾಲಿನ ಕೊರತೆ ಇರುತ್ತೆ ಎಷ್ಟೋ ಜನಕ್ಕೆ, ಅವರು ಸಬ್ಬಸಿಗೆ ಸೊಪ್ಪಿನ ಅನ್ನ ಮಾಡ್ಕೋಬಹುದು, ಅಥವಾ ಅದ್ರಿಂದ ಅಂದ್ರೆ ಸಾರು ಮಾಡ್ಕೊಳ್ಬಹುದು, ಅದನ್ನ ಮಾಡ್ಕೋಬಹುದು. ಮತ್ತೆ ಎಳ್ಳು ತಿಂದ್ರೂ ಹಾಲು ಚೆನ್ನಾಗಾಗುತ್ತೆ, ಮತ್ತೆ ಮೆಂತೆ ಸವಿದ್ರು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿನಿತ್ಯ ನಾವು ಅದನ್ನ ಬಾಣಂತಿಯರಿಗೆ ಕೊಡ್ತಾ ಬಂದ್ರೆ ಎದೆ ಹಾಲು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಎಲುಬುಗಳು ತುಂಬಾ ನೋವಿರುತ್ತೆ, ಒಮ್ಮೊಮ್ಮೆ ಜಾಯಿಂಟ್ ಪೇನ್ ಅಂತ ನಾವ್ ಹೇಳ್ತಾ ಇರ್ತೀವಿ. ಏನೋ ಒಂದ್ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ನಮ್ಮ ಅಂದ್ರೆ ಬೆನ್ನು ನೋವಲ್ಲ, ಬಾಡಿ ಎಲ್ಲ ಅಂದ್ರೆ ಎಲುಬುಗಳೆಲ್ಲ ನೋವಾಗಿರುತ್ತೆ. ಆಗ ನಾವು ಸ್ವಲ್ಪ ಮಸಾಲೆ ಪದಾರ್ಥಗಳಿರ್ತಲ್ಲ, ಈ ಬೆಳ್ಳುಳ್ಳಿ ಇರ್ಬೋದು, ಆಮೇಲೆ ಚಕ್ಕೆ, ಲವಂಗ, ಅದ್ರದ್ದೆಲ್ಲ ಸೇರಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದನೂ ಕೂಡ ಅದು ನಿವಾರಣೆ ಆಗುತ್ತೆ. ಬೇಡ ಅಂದ್ರೆ ನಾವು ಬರೀ ಬೆಳ್ಳುಳ್ಳಿ ಹಾಕಿ ಕಷಾಯ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಶುಂಠಿಯನ್ನು ಕೂಡ ಅದಕ್ಕೆ ಸೇರಿಸಿ ಕಷಾಯ ಮಾಡಿದ್ರೆ ಸ್ವಲ್ಪ ಏನಂದ್ರೆ ಎಲುಬಿನ ನೋವೆಲ್ಲ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ನೋಡಿ, ಬೇಸಿಗೆಯಲ್ಲಿ ಯಾವುದೇ ಒಂದಿರ್ಲಿ, ಬಾಡಿ ತುಂಬಾ ಹೀಟ್ ಆದ ತಕ್ಷಣ ಏನಾಗುತ್ತೆ, ತುಟಿ ಒಡೆಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ತುಟಿ ಒಡೆದಾಗ ರಕ್ತ ಬರುತ್ತೆ ಒಬ್ಬೊಬ್ಬರಿಗೆ. ಆ ತರ ಬಂದಾಗ ಹಾಲಿನ ಕೆನೆ ಹಚ್ಚೋದ್ರಿಂದ ತುಂಬಾ ಬೇಗ ಕಡಿಮೆ ಆಗುತ್ತೆ. ಹಾಲಿನ ಕೆನೆ ಇದೆಯಲ್ಲ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ತುಟಿ ಸೀಳಿದ್ರೆ. ಮತ್ತೆ ಪಿತ್ತ ಆಗ್ತಾ ಇದ್ರೆ ಅಂದ್ರೆ ಚಹಾ ಬಿಟ್ಕೊಡಿ, ಕಷಾಯ ಕುಡೀರಿ. ಹೀಟ್ ಆಗ್ತಾ ಇದೆ ಅಂದ್ರೆ ಕಾಫಿ ಬಿಟ್ಕೊಡಿ, ಒಳ್ಳೆಯ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದೇ ರೀತಿ ಅಂದ್ರೆ ನಮ್ಮ ಕಾಲಿನ ಹಿಂಬದಿ ಸೀಳಿರುತ್ತೆ ಅಥವಾ ಒಡೆದಿರುತ್ತೆ ಅಂತ ಹೇಳ್ತೀವಿ, ಅಂದ್ರೆ ಸುಣ್ಣ ಕಲ್ಸಿ ಹಚ್ಚೋದ್ರಿಂದನೂ ಕೂಡ ಅದು ಕಡಿಮೆ ಆಗುತ್ತೆ. ಮತ್ತೆ ಔಡಲ ಅಂತ ಬರುತ್ತೆ ಒಂದು, ಅದ್ರದ್ದು ಎಣ್ಣೆ ಮಾಡಿ ಹಚ್ಚೋದ್ರಿಂದನೂ ಮತ್ತೆ ಅದನ್ನು ಕೂಡ ಕಡಿಮೆ ಆಗೋದಿಲ್ಲ. ಅಂದ್ರೆ ಅರಿಶಿಣ ಹಚ್ಚೋದ್ರಿಂದನೂ ಕೂಡ ಅದು ಒಡೆದಿರೋದು ಕಡಿಮೆ ಆಗ್ತಾ ಬರುತ್ತೆ. ಅರಿಶಿಣ ಮತ್ತೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ನಾವು ರಾತ್ರಿ ಲೇಪನ ಮಾಡಿ ಬೆಳಗ್ಗೆ ಎದ್ದು ತಕ್ಷಣ ಅಂದ್ರೆ ತೊಳೆದ್ರೆ ಅದು ಆಗಿರೋ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸದಾ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ನಿತ್ಯ ವಾಕಿಂಗ್ ಮಾಡ್ಬೇಕು, ನಡಿಗೆ ಮಾಡ್ಬೇಕು ಅಂತ ಹೇಳ್ತೀವಿ. ಮನಸ್ಸಿಗೆ ಶಾಂತಿ ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು, ಯೋಗ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು, ಸತ್ಸಂಗದಲ್ಲಿ ಭಾಗವಹಿಸ್ಬೇಕು ಅಂತ ಆಗ್ತೀವಿ. ಮತ್ತೆ ನಮ್ಮ ಅಂದ್ರೆ ಯೂರಿನ್ ಅಂದ್ರೆ ಮೂತ್ರ ಸರಾಗವಾಗಿ ಹೋಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಜೀರಿಗೆ ಕಷಾಯವನ್ನು ಕುಡಿತಾ ಬಂದ್ರೆ ಮೂತ್ರ ಸರಾಗವಾಗಿ ಹೋಗುತ್ತೆ, ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಚೇಳು ಕಚ್ಚಿರುತ್ತೆ ಒಬ್ಬೊಬ್ಬರಿಗೆ, ಚೇಳು ಕಚ್ಚಿರುತ್ತೆ. ಅದೇ ಇಲ್ಲಿ ಎಲ್ಲ ಸಿಟಿಯಲ್ಲೆಲ್ಲ ಸಿಗಲ್ಲ, ಹಳ್ಳಿಯಲ್ಲೆಲ್ಲ ಸಿಗುತ್ತೆ ಚೇಳು ಅಂದ್ರೆ.
ಅದು ಹುಣಸೆ ಬೀಜ ಇರುತ್ತಲ್ಲ, ಅದನ್ನ ನೋಡಿ ಅದ್ಭುತವಾಗಿ ಕೆಲಸ. ಹುಣಸೆ ಬೀಜನ ತೇಯ್ದು ಅದನ್ನ ಹಚ್ಚಿದ್ರೆ ಅಂದ್ರೆ ಚೇಳು ಕಡಿದ ಜಾಗಕ್ಕೆ ಹಚ್ಚಿದ್ರೆ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು ತುಂಬಾ ಇದೆ. ನಾನು ಒಂದ್ ಸ್ವಲ್ಪ ಅಂದ್ರೆ ದಿನನಿತ್ಯ ಬಳಸ್ಕೊಳ್ಳೋ ಅಂತ ಒಂದ್ ಸ್ವಲ್ಪದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕಂದ್ರೆ ಪ್ರತಿಯೊಂದು ನಮ್ಮ ಮನೆಯಲ್ಲಿ ಸಿಗ್ತಾ ಇರುತ್ತೆ ಸಣ್ಣ 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 ಅದು ವಸ್ತುಗಳು. ಅಂದ್ರೆ ಪ್ರತಿನಿತ್ಯ ನಾವು ಬಳಸ್ಕೊಳ್ತಾ ಹೋದ್ರೆ ಒಂದೊಂದಿನ ಒಂದ್ ಚೂಚೂರು ಬಳಸೋದಷ್ಟೇ. ನಾವೇನ್ ಪ್ರತಿನಿತ್ಯ ಒಂದೇ ಪದಾರ್ಥ ಒಂದು ಬಳಸ್ಬೇಕು ಅಂತ ಇಲ್ಲ. ಈಗ ನೋಡು, ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಥವಾ ನಮ್ಮಲ್ಲಿ ರಕ್ತಹೀನತೆ ಆಗಿದೆ, ಇವಾಗಂತೂ ನುಗ್ಗಿ ಸೊಪ್ಪಿನ ಹಾವಳಿ ಜಾಸ್ತಿ ಆಗಿದೆ. ನುಗ್ಗಿ ಸೊಪ್ಪು ಬಳಸೋದ್ರಿಂದ ಕೂಡ ನಮ್ಮ ರಕ್ತವನ್ನು ಅಂದ್ರೆ ಅಭಿವೃದ್ಧಿ ಮಾಡ್ಕೋಬಹುದು, ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನುಗ್ಗೆ ಸೊಪ್ಪು, ಎಲ್ಲ ಸೊಪ್ಪಿನಲ್ಲೂ ಕೂಡ ಒಂದೊಂದು ಔಷಧಿಯ ಗುಣ ಇರುತ್ತೆ. ಒಂದೊಂದು ವಿಟಮಿನ್ಸ್ ಇರ್ಬೋದು ಅಥವಾ ಕ್ಯಾಲ್ಸಿಯಂ, ಪ್ರತಿಯೊಂದು ವಸ್ತುವಿನಲ್ಲೂ ಒಂದೊಂದು ಅಂಶ ಇದ್ದೇ ಇರುತ್ತೆ. ನಾವು ಅದನ್ನ ಬಳಸ್ಕೊಂಡಾಗ ನಾವು ಆರೋಗ್ಯವಾಗಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಕೃತಿ ನಮ್ಗೆ ಅನೇಕ ಪದಾರ್ಥಗಳನ್ನು ಕೊಟ್ಟಿರುತ್ತೆ, ಆದ್ರೆ ನಾವು ಅದನ್ನ ಕಾಪಾಡ್ಕೋಬೇಕು. ಹಾಗೆ ನಮ್ಮ ನಿತ್ಯ ಜೀವನದಲ್ಲಿ ಕೂಡ ನಾವು ಬಳಸ್ಕೊಳ್ತಾ ಹೋದಾಗ ನಾವು ಸ್ವಲ್ಪ ಸದಾ ಆರೋಗ್ಯವಂತ ಆಗಿರ್ಲಿಕ್ಕೆ ಅಂದ್ರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ತಕ್ಷಣ ವೈದ್ಯರ ಸಲಹೆ ಪಡೆಯೋದು ಬೇಕಾಗಲ್ಲ. ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಅಂದ್ರೆ ಮಾತ್ರೆಗಳು, ಔಷಧಿಗಳು ಏನೋ ಗೊತ್ತಿರಲ್ಲ, ಅದು ಯಾವ್ದೋ ಒಂದು ತಗೊಳ್ತೀವಿ, ಅದು ಇನ್ನೊಂದು ಎಫೆಕ್ಟ್ ಆಗ್ತಾ ಇರುತ್ತೆ. ಒಂದ್ ತಗೊಂಡ್ರೆ ಇನ್ನೊಂದು ಕಾಯಿಲೆಗೆ ಪರಿವರ್ತನೆ ಆಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಮನೆಯಲ್ಲಿ ಬೇಕಾದಷ್ಟು ನಾವು ಔಷಧ ರಹಿತ ಜೀವನ ಮಾಡ್ಲಿಕ್ಕೆ ಈಗಿನ ಕಾಲದಲ್ಲಿ ಬೇಕಾದಷ್ಟು ಪದ್ಧತಿಗಳು, ಅದ್ರಲ್ಲಿ ಯಾವ್ದಾದ್ರು ಒಂದು ಬಳಸ್ಕೊಳ್ಬಹುದು ನಾವು. ಅದಕ್ಕೆ ಸರಳ ಮತ್ತು ಸುರಕ್ಷಿತ ಅಂತ ಹೇಳ್ಬೋದು. ಆದಷ್ಟು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ದಿನನಿತ್ಯ ಇದನ್ನು ಬಳಸ್ಕೊಂಡು ನಮ್ಮ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬಹುದು, ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಳ್ಬಹುದು. ಮತ್ತೆ ನಾವು ಸಕಾರಾತ್ಮಕವಾಗಿಯೂ ನಾವು ಯೋಚನೆ ಮಾಡ್ತಾ ಬಂದಾಗ ಪ್ರತಿನಿತ್ಯ ಸಕಾರಾತ್ಮಕವಾಗಿ ಯೋಚನೆ ಮಾಡೋದು, ಧ್ಯಾನ ಮಾಡೋದು, ಯೋಗ ಮಾಡೋದು, ನಿತ್ಯ ಚಟುವಟಿಕೆಯಿಂದ ಇರೋದು, ಅಂದ್ರೆ ಯಾವಾಗಲೂ ಕುಳಿತುಕೊಳ್ಳೋದಕ್ಕಿಂತ ಟಿವಿ ಮೊಬೈಲ್ ನೋಡೋದಕ್ಕಿಂತ ಸ್ವಲ್ಪ ಆಕ್ಟಿವ್ ಆಗಿ ಯಾವ್ದಾದ್ರು ಒಂದು ಕಲೆಯಲ್ಲಿ ಬಳಸ್ಕೊಳ್ಳೋದು, ನಮ್ಮನ್ನ ನಾವು ತೊಡಸ್ಕೊಳ್ಳೋದ್ರಿಂದನೂ ಕೂಡ ನಾವು ಸದಾ ಆರೋಗ್ಯವಂತವಾಗಿ ಇರಬಹುದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ತರ ಸತ್ಸಂಗದಲ್ಲಿ, ಧ್ಯಾನದಲ್ಲಿ, ಪ್ರಾಣಾಯಾಮ, ಯೋಗ, ಅದ್ರ ಜೊತೆಗೆ ಔಷಧ ರಹಿತ ಜೀವನ ಯಾವ್ದಾದ್ರು ಮನೆ ಮದ್ದು ಇರ್ಬೋದು ಅಥವಾ ಮುದ್ರೆಗಳಿರ್ಬೋದು, ಯಾವ್ದೊಂದು ಥೆರಪಿಗಳು ಬೇಕಾದಷ್ಟು ಅದನ್ನು ಬಳಸ್ಕೊಂಡು ನಾವು ನಿತ್ಯವನ್ನು ನಮ್ಮ ಆರೋಗ್ಯವನ್ನು ಕಾಪಾಡ್ಲಿಕ್ಕೆ ಅನೇಕ ದಾರಿಗಳಿದೆ. ಯಾವ್ದಾದ್ರು ಒಂದು ಬಳಸ್ಕೊಂಡು ನಾವು ಸದಾ ಖುಷಿಯಿಂದ ಸಂತೋಷದಿಂದ ಆರೋಗ್ಯವಾಗಿ ಅಂದ್ರೆ ಬೇಕಾದನ್ನು ನಾವು ತಿನ್ಕೊಂಡು ಆರಾಮಾಗಿ ಇರ್ಬೋದು. ಅಂದ್ರೆ ಈ ಸಣ್ಣ ಪುಟ್ಟ ಕಾಯಿಲೆ ಬಂದ ಮನೆಯಲ್ಲಿ ಮಾಡ್ಕೊಂಡು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಳೋದು. ನಮ್ಗೆ ಬೇಕಾದಾಗೆ ನಮ್ಮ ದೇಹವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬಹುದು. ಅದನ್ನ ಎಷ್ಟು ಬೇಕಾದ್ರೂ ಅಂದ್ರೆ ಚೆನ್ನಾಗಿ ಬಳಸ್ಕೋಬಹುದು. ಪಾಪ ಅದ್ ನಮ್ಮ ಮಾತು ಕೇಳ್ತಾ ಇರುತ್ತೆ, ಆದ್ರೆ ನಾವು ಅದಕ್ಕೆ ಅವಕಾಶವೇ ಕೊಡಲ್ಲ. ಬೇಡದನ್ನು ತುರುಕ್ತಾ ಇರ್ತೇವೆ, ಬೇಕಾಗಿದ್ದನ್ನು ಹೊರಗಡೆ ಕಳಿಸ್ತಾ ಇರ್ತೇವೆ. ಅದಕ್ಕೋಸ್ಕರ ಎಲ್ಲ ಪ್ರಕೃತಿಯಿಂದ ಸಿಗೋದು, ಪ್ರಕೃತಿಯಲ್ಲಿ ನಡೆಯೋದು ಕೂಡ ಒಂದು ಅಭ್ಯಾಸವೇ ಅಲ್ವಾ. ಅದ್ರ ಜೊತೆಗೆ ಸದಾ ಇರೋಣ, ಪ್ರಕೃತಿ ಜೊತೆ ಇರೋಣ. ಪ್ರಕೃತಿ ಕೊಟ್ಟಿರೋದು ಚೆನ್ನಾಗಿ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಕೂತ್ರೆ ನಿಂತ್ರೆ ಡಾಕ್ಟರ್ ಹತ್ರ ಬೇಡ, ನಮ್ಮ ಅಂಗೈಯಲ್ಲೇ ನಮ್ಮ ಆರೋಗ್ಯ ಇದೆ, ನಮ್ಮ ಮನೆಯಲ್ಲಿಯೇ ಆರೋಗ್ಯ ಇದೆ, ನಮ್ಮಲ್ಲಿಯೇ ಇದೆ ಆರೋಗ್ಯ. ಅದನ್ನ ಆದಷ್ಟು ಜಾಗರೂಕತೆಯಿಂದ ಬಳಸಿಕೊಳ್ಳೋಣ ಅಂತ ಹೇಳ್ತೀನಿ. ನಾನು ಅಂದ್ರೆ ಆಸ್ಪತ್ರೆಗೆ ಹೋಗ್ಬಾರ್ದು, ಔಷಧಿ ತಗೊಳ್ಬಾರ್ದು ಅಂತಲ್ಲ. ಅಂದ್ರೆ ಹೋಗ್ಬೇಕು ಯಾವಾಗ ನಮಗೆ ಅಂದ್ರೆ ಗಂಭೀರವಾಗಿ ನಮ್ಗೆ ಗೊತ್ತಾಗುತ್ತೆ, ನಮ್ಮ ದೇಹ ಅದಕ್ಕೆ ಸೂಚನೆ ಕೊಡುತ್ತೆ, ನಿನ್ಗೆ ಈಗ ಏನೋ ಸ್ವಲ್ಪ ನಿನ್ನಲ್ಲಿ ಚೇಂಜಸ್ ಆಗ್ತಾ ಇದೆ, ಅತಿಯಾಗಿ ಆಗ್ತಾ ಇದೆ ಅಂತ ನಾವು ಅದನ್ನು ಗಮನಿಸಿಕೊಂಡು ನಾವು ವೈದ್ಯರ ಸಲಹೆನೂ ಕೂಡ ನಾವು ಪಡಿಬೇಕಾಗುತ್ತೆ. ಪಡೆದುಕೊಂಡು ನಾವು ಮನೆಯಲ್ಲಿ ಮತ್ತೆ ನಮ್ಮ ಔಷಧಿಗಳನ್ನ ನಾವು ಅಂದ್ರೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆದಷ್ಟು ಮನೆಯಲ್ಲಿ ಸಿಗೋದನ್ನು ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಸದಾ ಸಂತೋಷವಾಗಿರೋಣ ಅಂತ ಹೇಳಿ ಇಷ್ಟಪಡ್ತೀನಿ. ಅದಕ್ಕೆ ಮಾಸ್ಟರ್ಸ್ ಯಾರು ಕೂತ್ರೆ ನಿಂತ್ರೆ ಡಾಕ್ಟರ್ ಹತ್ರ ಹೋಗೋದನ್ನ ಬಿಡಿ, ನಮ್ಮ ಅಂಗೈಯಲ್ಲೇ ನಮ್ಮ ಆರೋಗ್ಯ ನಮ್ಮ ಮನೆಯಲ್ಲೇ ಇರುತ್ತೆ. ಅದನ್ನ ಆದಷ್ಟು ಬಳಸಿಕೊಂಡು ಸದಾ ಸಂತೋಷವಾಗಿ ನಗುನಗುತ್ತಾ ಆರೋಗ್ಯವಾಗಿರೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಈ ಅವಕಾಶವನ್ನು ಮಾಡಿಕೊಟ್ಟಂತ ರೇವತಿ ಮೇಡಮ್ ಅವರಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇವತ್ತು ಕೇಳಿರ್ತಕ್ಕಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಸಣ್ಣ ಉಪನ್ಯಾಸ ಅಂತಾನೆ ಹೇಳ್ತೀನಿ ನಾನು. ಅಂದ್ರೆ ಜೀವನ ಶೈಲಿ ಅಂತಾನೆ ಹೇಳ್ಬೋದು, ಅದನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.